ಬಾಯ್ಸಿಗೆ ಮುಖದಲ್ಲಿ ಹೇರ್ ಇದ್ದರೆ ಎಷ್ಟು ಚಂದ ಅಲ್ವಾ, ಆದರೆ ಅದೇ ಹೇರು ಗರ್ಲ್ಸಿಗೆ ಇದ್ದರೆ ಎಷ್ಟು ಆಕ್ವರ್ಡ್ ಫೀಲ್ ಆಗುತ್ತೆ ಅಲ್ವಾ. ಕೆಲವೊಂದು ಸರಿ ಅವರ ಕಾನ್ಫಿಡೆನ್ಸ್ ಲೆವೆಲ್ನೇ ಅದು ಕಡಿಮೆ ಮಾಡಿಬಿಡುತ್ತೆ. ಬಟ್ ಡೋಂಟ್ ವರಿ, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೋರಿಸ್ಕೊಡ್ತೀನಿ. ಇದರಿಂದ ನೀವು ನಿಮ್ಮ ಮನೆಯಲ್ಲೇ ಫೇಸಲ್ಲಿರುವಂಥ ಹೇರನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಎಕ್ಸಾಂಪಲ್ಗೆ ಲೇಸರು, ಹೇರ್ ರಿಮೂವಲ್ ಟೆಕ್ನಿಕ್ಕು, ಹಾಗೆ ಬಹಳ ಥರದ ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ. ಬಟ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಹಾಗೆ ಅದೆಲ್ಲ ನಮ್ಮ ಸ್ಕಿನ್ಗೂ ಕೂಡ ಅಷ್ಟಾಗಿ ಒಳ್ಳೆಯದಲ್ಲ, ಏನಂತೀರ? ಆದರೆ ಈ ಪ್ರೋಸೆಸ್ನ ನಾವು 100% ಆರ್ಗ್ಯಾನಿಕ್ ವೇನಲ್ಲಿ ಮಾಡ್ತೀವಿ. ಇದು ನಮ್ಮ ಸ್ಕಿನ್ನನ್ನು ಸ್ವಲ್ಪನೂ ಕೂಡ ಡ್ಯಾಮೇಜ್ ಮಾಡಲ್ಲ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ನಾನು ಈ ಪ್ರೋಸೆಸ್ ಮಾಡಿದ ಮೇಲೆ ರಿಮೂವ್ ಮಾಡಿರುವಂಥ ಸ್ಟ್ರಿಪ್ಸ್ನ ಇಟ್ಟಿದ್ದೀನಿ. ಇದರಲ್ಲಿ ಫೇಶಿಯಲ್ ಹೇರ್ ಎಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ಐ ಆಮ್ ಸೋ ಸಾರಿ, ನಿಮಗೆ ಈ ಕ್ಲಿಪ್ ಸ್ವಲ್ಪ ಆಕ್ವರ್ಡ್ ಅಂತ ಅನ್ನಿಸ್ತಾ ಇರ್ಬೋದು. ಇದು ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಸೊ ಈ ರೀತಿ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ನನ್ನ ಈ ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರಾಗ್ಬೋದು. ಸೊ ದಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ತಪ್ಪದೇ ನೋಡಿ ನಿಮ್ಮ ಕಾಳಜಿನ ನೀವು ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ಪು ನಮ್ಮ ಫೇಸ್ಗೆ ನೀಟಾಗಿ ಸ್ಟೀಮ್ನ ಕೊಡ್ಕೋಬೇಕು. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಬೆಸ್ಟು, ಅದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಒಂದು ಬಟ್ಟೆನ ಅದ್ದಿಡಿ. ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ತಣ್ಣಗಾಗಲಿ ಪರವಾಗಿಲ್ಲ. ಅಷ್ಟರಲ್ಲಿ ನಾವೀಗ ಈ ಜೆಲ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಈ ಅಮೇಝಿಂಗ್ ಫೇಶಿಯಲ್ ರಿಮೂವರ್ ಪೇಸ್ಟನ್ನು ಪ್ರಿಪೇರ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಜೆಲಟಿನ್ ಪೌಡರ್. ಈ ಪೌಡರ್ ಯೂಶಲ್ ಆಗಿ ಈ ಬೇಕರಿ ಐಟಮ್ಸ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾರಲ್ವ, ಆ ರೀತಿ ಐಟಮ್ಸ್ಗಳು ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ. ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ಇದರಲ್ಲಿ ಪ್ಲಾಂಟ್ ಬೇಸ್ಡ್ ಮತ್ತು ಅನಿಮಲ್ ಬೇಸ್ಡ್ ಅಂತ 2 ಟೈಪ್ ಇರುತ್ತೆ. ನಾರ್ಮಲ್ ಆಗಿ ನಾನ್ ವೆಜ್ ಎಲ್ಲ ತಿನ್ನೋರು ಅನಿಮಲ್ ಬೇಸ್ಡನ್ನ ಯೂಸ್ ಮಾಡ್ತಾರೆ, ಬಟ್ ವೆಜಿಟೇರಿಯನ್ಸ್ ಆದರೆ ಪ್ಲಾಂಟ್ ಬೇಸ್ಡನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲಾಂಟ್ ಬೇಸ್ಡ್ ಜೆಲಟಿನ್ ಪೌಡರ್ನೇ 2 ಚಮಚದಷ್ಟು ಈ ಬೌಲಲ್ಲಿ ಹಾಕೊಂಡಿದ್ದೀನಿ. ಸೊ ಇದ್ರ ಜೊತೆ ಜೇನುತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್, ಇವೆರಡರಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಜಸ್ಟ್ 4 ರಿಂದ 5 ಹನಿಯಷ್ಟು ಹಾಕ್ಕೊಂಡು ಇದಕ್ಕೆ ಬಿಸಿ ಬಿಸಿ ಇರೋವಂಥ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಕ್ವಾಂಟಿಟಿ ಎಷ್ಟು ಅಂದರೆ ಫಸ್ಟ್ ಒಂದು 3 ರಿಂದ 4 ಚಮಚದಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ತುಂಬ ತಿಕ್ಕಾಯಿತು ಈ ಪೇಸ್ಟ್ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಈ ಬಿಸಿನೀರಲ್ಲಿರುವಂಥ ಬಟ್ಟೆನ ಸ್ವಲ್ಪ ಹಿಂಡಿ ತೆಗೆದು ಮುಖಕ್ಕೆಲ್ಲ ನೀಟಾಗಿ ಸ್ಟೀಮ್ನ ಕೊಡ್ಕೋಬೇಕು. ಈ ರೀತಿ ಬಟ್ಟೆ ತೆಗೆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟ್ ಬೌಲನ್ನು ಈ ಬಿಸಿನೀರಲ್ಲಿ ಇಟ್ಬಿಡಿ. ಯಾಕೆ ಅಂದರೆ ಹೊರಗಡೆ ಇಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ, ಬಿಸಿನೀರಲ್ಲಿ ಇಟ್ಟರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನೀಟಾಗಿ ಫೇಸ್ಗೆಲ್ಲ ಈ ರೀತಿ ಸ್ಟೀಮ್ನ ಕೊಟ್ಕೊಂಡಾದ್ಮೇಲೆ ಈ ಪೇಸ್ಟನ್ನ ನೀಟಾಗಿ ಫೇಸ್ಗೆಲ್ಲ ಸ್ವಲ್ಪ ದಪ್ಪ ಲೇಯರಲ್ಲಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಡಬೇಕು. ಇದು ಕಂಪ್ಲೀಟಾಗಿ ಒಣಗೋದಕ್ಕೆ ಅರ್ಧ ಗಂಟೆ ಟೈಮ್ ತಗೊಳುತ್ತೆ. ಸೊ ಮುಂಚೆ ನಾವು ಯಾಕೆ ಸ್ಟೀಮ್ನ ಕೊಡ್ಕೋಬೇಕು ಅಂದರೆ ನೀಟಾಗಿ ಬಿಸಿ ಟವಲಿಂದ ಸ್ಟೀಮ್ ಕೊಟ್ಕೊಂಡಾಗ ಮುಖದಲ್ಲಿರುವಂಥ ಪೋರ್ಸ್ ಎಲ್ಲ ನೀಟಾಗಿ ಓಪನ್ ಆಗುತ್ತೆ. ಅದಾದಮೇಲೆ ನಾವು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಡರ್ಟ್ ಇದ್ದರೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಹೇರು ಕೂಡ ತುಂಬ ಈಸಿಯಾಗಿ ರಿಮೂವ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ರೀತಿ 100% ಒಣಗಿದ ಮೇಲೇ ನಾವು ಇದನ್ನು ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡುವಾಗ ಕಂಪಲ್ಸರಿಯಾಗಿ ಕೆಳಗಡೆಯಿಂದ ಮೇಲ್ಗಡೆ ಅಂದರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ, ಅಂದರೆ ನಮ್ಮ ಹೇರ್ ಗ್ರೋತ್ ಯಾವ ಸೈಡ್ ಇರುತ್ತಲ್ವ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ನಾವು ರಿಮೂವ್ ಮಾಡಿದಾಗ ಹೇರ್ ಈಸಿಯಾಗಿ ರಿಮೂವ್ ಆಗುತ್ತೆ. ಹಾಗೆ ಅಷ್ಟಾಗಿ ಪೇನ್ ಕೂಡ ಆಗಲ್ಲ. ಅಫ್ಕೋರ್ಸ್ ಈ ಪ್ರೋಸೆಸ್ ಅಷ್ಟು ಪೇನ್ ಆಗಲ್ಲ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಲೈಟಾಗಿ ಸ್ವಲ್ಪ ಪೇನ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಹೇಳಿದಷ್ಟೇ. ನನಗೆ ಅಷ್ಟಾಗಿ ಫೇಶಿಯಲ್ ಹೇರ್ ಇಲ್ಲ, ಆದರೂ ಕೂಡ ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ಮೇಲೆ ರಿಮೂವ್ ಮಾಡಿರೋವಂಥ ಸ್ಟ್ರಿಪ್ನ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಫೇಸಲ್ಲಿ ಕೂಡ ಎಷ್ಟು ಚಿಕ್ಕದಾಗಿರೋವಂಥ ಹೇರ್ ಇತ್ತು ಅಂತ ಇದನ್ನು ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಸೊ ಈ ರೀತಿ ಚಿಕ್ಕದಾಗಿರುವಂಥ ಹೇರ್ ಆಗಿರ್ಬೋದು, ತಿನ್ನಾಗಿರುವಂಥ ಹೇರ್ನ ಕಂಪ್ಲೀಟಾಗಿ ಇದು ರಿಮೂವ್ ಮಾಡುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ ಒಂದು ಐಸ್ ಕ್ಯೂಬ್ನ ತೊಗೊಂಡು ನೀಟಾಗಿ ಫೇಸ್ ಮೇಲೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. ಯಾಕೆಂದರೆ ಓಪನ್ ಆಗಿರುವಂಥ ಪೋರ್ಸ್ಗಳೆಲ್ಲ ಈಸಿಯಾಗಿ ಕ್ಲೋಸ್ ಆಗುತ್ತೆ. ಜೊತೆಗೆ ರಿಮೂವ್ ಮಾಡಿದಾಗ ಲೈಟಾಗಿ ಏನಾದರೂ ಪೇನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಒಂದು ಸಜೆಷನ್ ಏನು ಅಂದರೆ ಫೇಸಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಲೈಟಾಗಿ ಹೇರ್ ಇದ್ದೇ ಇರುತ್ತೆ. ಅದು ವಿಸಿಬಲ್ ಇಲ್ಲ ಅಂದರೆ ಬೇರೆಯವರನ್ನ ನೋಡಿ ನಮ್ಮ ಫೇಸಲ್ಲಿ ಇರೋ ಹೇರ್ನ ರಿಮೂವ್ ಮಾಡಬೇಕು ಅಂತ ಮಾಡೋದಕ್ಕೆ ಹೋಗಬೇಡಿ. ಒಂದು ಸಾರಿ ರಿಮೂವ್ ಮಾಡಿದ್ರೆ ಮತ್ತೆ ಮತ್ತೆ ರಿಮೂವ್ ಮಾಡ್ತಾನೆ ಇರಬೇಕಾಗತ್ತೆ. ಲೈಕ್ ಐಬ್ರೋಸ್, ನಿಜವಾಗ್ಲೂ ಫೇಸಲ್ಲಿ ಹೇರ್ ಇದೆ ಅದರಿಂದ ನಮಗೆ ಮುಜುಗರ ಆಗ್ತಾ ಇದೆ ಅಂದಾಗ ಮಾತ್ರ ಡೆಫಿನೆಟ್ ಆಗಿ ಈ ಪ್ರೋಸೆಸ್ಸನ್ನು ನೀವು ಟ್ರೈ ಮಾಡಿ. ವಿಡಿಯೋನ ಶೇರ್ ಮಾಡಿರೋಂಥ ಇನ್ಫಾರ್ಮೇಷನ್ ಖಂಡಿತ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ನಂಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ
ನಿಮಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೋಬೇಕು ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ಶೇರ್ ಮಾಡಿ. ಇನ್ನು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಈ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.